ಶಾಲೆಯಲ್ಲಿ ವಿದ್ಯಾರ್ಥಿಯೊಬ್ಬ ತೀಟ್ಲೆ ಮಾಡುತ್ತಿದ್ದ ಎಂಬ ಕಾರಣಕ್ಕೆ ಕೆಂಪು ಬಣ್ಣದ ಬಾಸುಂಡೆ ಬರುವ ರೀತಿಯಲ್ಲಿ ಬೆನ್ನಿಗೆ ಹೊಡೆದಿರುವ ಘಟನೆ ತಾಲೂಕಿನ ಗೋಪಸಂದ್ರ ಸರ್ಕಾರಿ ಶಾಲೆಯಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ಹಂದಿಗೋಜಿಗಡ್ಡ ಗ್ರಾಮದ ಗುರುಪ್ರಸಾದ್ ಎಂಬ 7ನೇ ತರಗತಿ ವಿದ್ಯಾರ್ಥಿಗೆ ಗೋಪಸಂದ್ರ ಗ್ರಾಮದ ಸರ್ಕಾರಿ ಶಾಲಾ ಶಿಕ್ಷಕಿ ಪ್ರಮೀಳಾ ಎಂಬುವವರು ಮನಬಂದಂತೆ ಬಾರಿಸಿದ್ದು, ಶಿಕ್ಷಕಿಯನ್ನು ಅಮಾನತು ಮಾಡುವಂತೆ ವಿದ್ಯಾರ್ಥಿಯ ಅಜ್ಜ ಒತ್ತಾಯಿಸಿದ್ದಾರೆ. ವಿದ್ಯಾರ್ಥಿ ಗುರುಪ್ರಸಾದ್ ಪುಸ್ತಕದಲ್ಲಿನ 2 ಸಾಲು ಪಾಠ ಓದಿಲ್ಲ ಅಂತೇಳಿ ಚೇಪೆ ಗಿಡದ ರೆಂಬೆ ಕಿತ್ತುಕೊಂಡು ಬಂದು ಮನಬಂದಂತೆ ನಮ್ಮ ಮೇಡಂ ಬಾರಿಸಿದ್ದಾರೆ ಎಂದು ವಿದ್ಯಾರ್ಥಿ ಗುರುಪ್ರಸಾದ್ ತನ್ನ ಅಳಲು ತೋಡಿಕೊಂಡಿದ್ದಾನೆ. ಏಟು ತಿಂದ ವಿದ್ಯಾರ್ಥಿ ಶಾಲೆಯಲ್ಲಿ ಪ್ರಮೀಳಾ ಮೇಡಂ ಇದ್ದರೆ ನಾನು ಶಾಲೆಗೆ ಹೋಗುವುದಿಲ್ಲ ಎಂದು ಹಠ ಮಾಡುತ್ತಿರುವುದಾಗಿ ತಿಳಿದು ಬಂದಿದೆ. ಇನ್ನು ಘಟನೆ ಕುರಿತು ಮಾತನಾಡಿದ ಶಿಕ್ಷಕಿ ಪ್ರಮೀಳಾ ಅವರು, ವಿದ್ಯಾರ್ಥಿ ಗುರುಪ್ರಸಾದ್ ಶಾಲೆಯ ಕೆಲ ವಿದ್ಯಾರ್ಥಿಗಳ ಮೇಲೆ ರೌಡಿಸಂ ಮಾಡಿ ಶೌಚಾಲಯದ ಒಳಗೆ ಹಾಕಿ ಕೆಲ ವಿದ್ಯಾರ್ಥಿಗಳನ್ನು ಹೊಡೆಯುತ್ತಿರುವುದಾಗಿ ಕೆಲ ವಿದ್ಯಾರ್ಥಿಗಳ ಪೋಷಕರು ತಿಳಿಸಿದ್ದಾರೆ. ನಾನು ಅವ್ನು ಹೊಡೆದಿದ್ರು ಕೇಳೋದಕ್ಕೆ ಹೋಗಿದ್ದಕ್ಕೆ ಮೇಡಮ್ ಇಟ್ಕೊಂಡು ಇಲ್ಲಪ್ಪ ಹೊಡೆದಿದ್ದೇನೆ, ಯಾಕೆ ಮೇಡಮ್ ಹೊಡೆದಿದ್ದೆ, ಈಗ ಈ ತರ ಹೊಡಿಬೇಕಲ್ಲ, ಏನಕ್ಕೋಸ್ಕರ ಹೊಡೆದೆ ಅಂತ ಕೇಳಿದ್ವಿ. ಇಲ್ಲಪ್ಪ ಹೊಡೆದಿದ್ದು ತಪ್ಪಾಯ್ತು ಅಂದ್ರು. ನಾವು ಅದಕ್ಕೆ ಸುಮ್ಮನೆ ಬಂದ್ಬಿಟ್ಟಿವಿ. ನಿನ್ನೆ ನಾವು ಬಂದ ಮೇಲೆ ಮಧ್ಯಾಹ್ನ ಹೋಗಿ ಹುಡುಗರು ಯಾರು ಮಾತಾಡ್ಬೇಡಿ, ನೀವು ಅವನ ಜೊತೆಗೆ ಯಾರು ಹೋಗ್ಬೇಡಿ, ನೀವು ಯಾರು ಅವ್ನು ಮಾತಾಡಿ ಅವನೇ ಸಿಗಲ್ಲ ಕೂತ್ಕೊಳ್ಳಿ ಅಂತ ಮಧ್ಯಾಹ್ನ ಹೇಳಿದ್. ನಾವು ಹೋಗಿ ಬಂದ ಮೇಲೆ ಹೇಳಿರೋರು ಅಷ್ಟೇ, ಇನ್ನೇನಿಲ್ಲ. ಏನ್ ಪ್ರಾಬ್ಲಮ್ ಅಂತ ಹೊಡೆದ ಮೇಲೆ ಏನ್ ಅಂತ ಇದು ಕನಕಾರ ಏನ್ ಮಾಡೋನೆ, ನೀನ್ ಈ ತರ ಹೊಡೆದಿದೆಯಲ್ಲ ಅಂತ ಕೇಳಿದ್ರೆ ಅದು ರೆಸ್ಪಾನ್ಸ್ ಇಲ್ಲ. ಮಧ್ಯಾಹ್ನ ಮೇಲೆ ಹಿಂಗ್ ಹೇಳ್ತಾವಳೆ, ಏನೋ ಅವ್ನ ಯಾರು ಮಾತಾಡ್ಬಾರ್ದಂತೆ, ಅವ್ನ ಜೊತೆಗೆ ಯಾರು ಹೋಗ್ಬಾರ್ದಂತೆ. ಆ ಸ್ಟೂಡೆಂಟ್ ಅವನೇ ಹೇಳಿರೋದು. ಬೆಳಗ್ಗೆ ನ್ಯೂಸ್ ಅಲ್ಲಿ ನಿಮ್ಗೆ ಬಂದಿದ್ದ ನೋಡಿ, ಅವನೇ ಹೇಳಿರೋದು, ನಾವಲ್ಲ. ತಮಗೆ ದೂರು ನೀಡಿದ್ದು ಅಲ್ಲದೆ ಶಾಲೆಯ ಬಳಿ ಗಲಾಟೆ ಮಾಡುವುದಾಗಿ ಎಚ್ಚರಿಸಿದ್ದರು. ಆದ್ದರಿಂದ ವಿದ್ಯಾರ್ಥಿಗಳನ್ನು ಹೊಡೆಯುತ್ತಿದ್ದ ವಿಚಾರ ಗುರುಪ್ರಸಾದ್ ಪೋಷಕರಿಗೆ ತಿಳಿಸಿ ಶಾಲೆಯ ಬಳಿ ಬರುವುದಕ್ಕೆ ಹೇಳಿದಾಗ ಅವರು, ನೀವು 2 ಹೊಡೆದು ಬುದ್ಧಿವಾದ ಹೇಳಿ ಮೇಡಂ, ನಮ್ಮ ಮಾತು ಆತ ಕೇಳುವುದಿಲ್ಲ ಎಂದು ತಿಳಿಸಿದ ಪರಿಣಾಮ ನಾನು ಹೊಡೆದೆ ಎಂದು ಶಿಕ್ಷಕಿ ತಪ್ಪೊಪ್ಪಿಕೊಂಡಿದ್ದಾರೆ. ಇನ್ನು ವಿದ್ಯಾರ್ಥಿಯನ್ನು ಮನಬಂದಂತೆ ಥಳಿಸಿದ ಶಿಕ್ಷಕಿ ವಿದ್ಯಾರ್ಥಿಯ ಮನೆಗೆ ಹೋಗಿ ಪೋಷಕರಿಗೆ ಕ್ಷಮೆಯಾಚಿಸಿ, ಹೊಡೆದಿದ್ದು ತಪ್ಪು ಆಯಿತು, ಇನ್ನು ಮುಂದೆ ಹಾಗೆ ಹೊಡೆಯಲ್ಲ ಎಂದು ಕ್ಷಮೆಯಾಚಿಸಿ ಬಂದಿರುವುದಾಗಿ ತಿಳಿದು ಬಂದಿದೆ. ಘಟನೆ ಕುರಿತು ವಿದ್ಯಾರ್ಥಿ ಒಂದು ಥರ ಮತ್ತು ಶಿಕ್ಷಕಿ ಒಂದು ಥರ ಮಾಹಿತಿ ನೀಡುತ್ತಿರುವುದರಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಲಂಕುಷವಾಗಿ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕಾಗಿದ್ದು, ಕಾನೂನುಬದ್ಧವಾಗಿ ಶಿಕ್ಷಕಿ ತಪ್ಪು ಮಾಡಿರುವುದರಿಂದ ಶಿಕ್ಷಕಿಗೆ ಶಿಕ್ಷೆಯಾಗಬೇಕೆಂಬುದು ಪ್ರಬುದ್ಧರ ಒತ್ತಾಯವಾಗಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್.